ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸುನಿಲ್ ಗೌಡ. ಸ್ನೇಹಿತರೆ, ಹೆಣ್ಣು ಸಂಸಾರದ ಕಣ್ಣು ಅಂತಾರೆ. ಆದರೆ ಇಂಥ ಹೆಣ್ಣು ಪರಪುರುಷನ ಸಹವಾಸ ಮಾಡಿ ಕಟ್ಕೊಂಡಂಥ ಗಂಡನನ್ನೇ ಹತ್ಯೆ ಮಾಡಿಸ್ತಾಳೆ ಅಂತಂದರೆ ಇದನ್ನು ಸಮಾಜ ಯಾವ ರೀತಿ ತೆಗೆದುಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಂಥದ್ದೇ ಒಂದು ಪ್ರಸಂಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಮರಳಗಾಲ ಗ್ರಾಮದಲ್ಲಿ ನಡೆದಿರುವಂಥದ್ದು. ಈ ಸ್ಟೋರಿಯ ಕಂಪ್ಲೀಟ್ ಡೀಟೇಲ್ಸನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಂಡ್ಯದ ಶ್ರೀರಂಗಪಟ್ಟಣದ ಮರಳಗಾಲ ಗ್ರಾಮದ ಸಿದ್ಲಿಂಗಪ್ಪ ಅಂತಕ್ಕಂಥ ವ್ಯಕ್ತಿ ಅರ್ಚಕ ವೃತ್ತಿ ಮಾಡಿಕೊಂಡಿದ್ರು ಸಾಕಷ್ಟು ವರ್ಷಗಳಿಂದ. ಅಕ್ಕಪಕ್ಕದ ಗ್ರಾಮ ಅಂದರೆ ಮರಳಗಾಲ ಗ್ರಾಮ ಅಲ್ಲದೆ ಅಕ್ಕಪಕ್ಕ ಗ್ರಾಮದಲ್ಲೂ ಕೂಡ ಸಿದ್ಲಿಂಗಪ್ಪ ಸಾಕಷ್ಟು ಚಿರಪರಿಚಿತರಾಗಿದ್ದರು. ಎಲ್ಲರ ಜೊತೆ ತುಂಬ ಚೆನ್ನಾಗಿ ಒಡನಾಟವನ್ನು ಕೂಡ ಇಟ್ಕೊಂಡಿದ್ರು. ಸಾಲದಕ್ಕೆ ಸಿದ್ಧಲಿಂಗಪ್ಪ ತನ್ನ ಅಕ್ಕನ ಮಗಳ ಆದಂಥ ಶಾಲಿನಿಯನ್ನು ಮದುವೆ ಮಾಡಿಕೊಂಡಿದ್ರು. ಮೊದಲು ತುಂಬ ಚೆನ್ನಾಗಿತ್ತು ಇವ್ರ ಸಂಸಾರ. ಸಾಕಷ್ಟು ಅನ್ಯೋನ್ಯವಾಗಿ ಚೆನ್ನಾಗಿ ಬಾಳಾಟವನ್ನು ಮಾಡ್ತಾಯಿದ್ರು. ಆದರೆ ಇತ್ತೀಚೆಗೆ ಸಿದ್ಧಲಿಂಗಪ್ಪನಿಗೆ ಯಾಮಾರಿಸಿ ಶಾಲಿನಿ ಪರಪುರುಷನ ಸಹವಾಸವನ್ನು ಮಾಡಿದ್ಲು. ಅಂದರೆ JCBಯನ್ನು ಓಡಿಸುವಂಥ ಹರೀಶ್ ಅಂತಕ್ಕಂಥ ವ್ಯಕ್ತಿಯ ಜೊತೆ ಈಕೆ ಸಂಪರ್ಕವನ್ನು ಇಟ್ಕೊಂಡಿದ್ಲು. ಈ ವಿಚಾರವಾಗಿ ಸಿದ್ಧಲಿಂಗಪ್ಪನಿಗೆ ಸಾಕಷ್ಟು ದಿನಗಳಿಂದ ಡೌಟ್ ಕಾಡ್ತಾ ಇತ್ತು. ನನ್ನ ಹೆಂಡತಿ ಏನೋ ಕದ್ದು ಮುಚ್ಚಿ ಕೆಲಸವನ್ನು ಮಾಡ್ತಾ ಇದ್ದಾಳೆ ಅನ್ನುವಂಥ ಡೌಟ್ ಸಿದ್ಧಲಿಂಗಪ್ಪನಿಗಿತ್ತು. ಹೀಗಾಗಿ ಕಳೆದ 2 ತಿಂಗಳ ಹಿಂದೆ ಸಿದ್ಧಲಿಂಗಪ್ಪನ ಕೈಗೆ ಹರೀಶ್ ಮತ್ತು ಶಾಲಿನಿ ಇಬ್ಬರು ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕು ಬೀಳ್ತಾರೆ. ಇದಾದ ಬಳಿಕ ಸಿದ್ಧಲಿಂಗಪ್ಪ ಮರ್ಯಾದೆ ಹೋಗುತ್ತೆ ಅನ್ನುವಂಥ ವಿಚಾರವಾಗಿ ಹೆಂಡತಿಗೆ ಬುದ್ಧಿಮಾತನ್ನು ಹೇಳಿ ಮತ್ತೆ ತನ್ನ ಸಂಸಾರವನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ಧಲಿಂಗಪ್ಪ ಮತ್ತೆ ಶಾಲಿನಿ ಜೊತೆ ಸಂಸಾರವನ್ನು ನಡೆಸ್ತಾ ಇರ್ತಾರೆ. ಈಗಿರಬೇಕಾದ್ರೆ ಶಾಲಿನಿಗೆ ಹರೀಶ್ ಜೊತೆ ಸಂಪರ್ಕವನ್ನು ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಶಾಲಿನಿ ಹರೀಶ್ಗೆ ಒಂದು ಮಾತನ್ನು ಹೇಳ್ತಾಳೆ. ಅಂದರೆ ನಿನ್ನ ಏನು ಒಂದು ಸಂಬಂಧ ಇದೆ, ಇದಕ್ಕೆ ಅಡ್ಡಿಯಾಗಿ ನನ್ನ ಗಂಡ ಸಿದ್ಧಲಿಂಗಪ್ಪ ಬರ್ತಾ ಇದ್ದಾನೆ, ಆತನ ಕಥೆಯನ್ನು ಮುಗಿಸ್ಬಿಡ್ಬೇಕು ಅನ್ನುವಂಥ ವಿಚಾರವನ್ನು ಶಾಲಿನಿ ಹರೀಶ್ಗೆ ಹೇಳ್ತಾಳೆ. ಹೀಗಾಗಿ ಹರೀಶ್ ತನ್ನ ಸ್ನೇಹಿತರುಗಳ ಜೊತೆ, ಅಂದರೆ ಹರೀಶನ ಸ್ನೇಹಿತರಾದಂಥ ಪ್ರಕಾಶ್, ಗಣೇಶ್, ಹೀಗೆ ಒಂದಷ್ಟು ಸ್ನೇಹಿತರನ್ನು ಗುಂಪು ಕಟ್ಕೊಂಡು ಶಾಲಿನಿ ಹೇಳ್ದಾಗೆ ಆತನ ಅಂದರೆ ಅರ್ಚಕ ಸಿದ್ಧಲಿಂಗಪ್ಪನ ಕಥೆಯನ್ನು ಮುಗಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲ್ಯಾನನ್ನು ಸಿದ್ಧಪಡಿಸ್ಕೊಳ್ತಾರೆ. ಮಾರ್ಚ್ 6ನೇ ತಾರೀಕು ಸಿದ್ಧಲಿಂಗಪ್ಪ ತನ್ನ ಗ್ರಾಮದ ಪಕ್ಕ ಇರತಕ್ಕಂಥ ಶೆಟ್ಟಹಳ್ಳಿ ಗ್ರಾಮ, ಈ ಗ್ರಾಮಕ್ಕೆ ಪೂಜೆಗೆ ಅಂತ ಮನೆಯಲ್ಲಿ ಹೇಳಿ ಹೊರಟಿರ್ತಾನೆ. ಸಾಮಾನ್ಯವಾಗಿ ಮನೆಯಿಂದ ಹೊರಗೋಗ್ಬೇಕಾದ್ರೆ ಸಿದ್ಧಲಿಂಗಪ್ಪ ಮನೆಯಲ್ಲಿ ಪತ್ನಿಗೆ ಹೇಳಿ ಹೊರಗೆ ಹೋಗ್ತಾ ಇದ್ದ. ಹಾಗೆ ಅವತ್ತು ಕೂಡ ಮಾರ್ಚ್ 6ನೇ ತಾರೀಕು ತನ್ನ ಪತ್ನಿ ಶಾಲಿನಿಗೆ ನಾನು ಪಕ್ಕದ ಊರಿಗೆ ಪೂಜೆಗೆ ಹೋಗ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಿ ಸಂಜೆ ಹೊರಡ್ತಾರೆ. ಹೋದಂಥ ಸಿದ್ಧಲಿಂಗಪ್ಪ ವಾಪಸ್ ಮನೆಗೆ ಬರೋದಿಲ್ಲ. ಹೀಗಾಗಿ ಕುಟುಂಬಸ್ಥರು ಎಲ್ಲರೂ ಕೂಡ ಸಿದ್ಧಲಿಂಗಪ್ಪನ ಹುಡುಕಾಟವನ್ನು ಮಾಡಬೇಕಾದ್ರೆ ಗ್ರಾಮದ ಪಕ್ಕದಲ್ಲೇ ಇರುವಂಥ CDS ನಾಲೆ, ಈ CDS ನಾಲೆ ಏನಿದೆ, ಈ CDS ನಾಲೆಯಲ್ಲಿ ಸಿದ್ಧಲಿಂಗಪ್ಪನ ಬೈಕ್ ಕಾಣಿಸುತ್ತೆ ಹೊರತು ಸಿದ್ಧಲಿಂಗಪ್ಪ ಕಾಣಿಸೋದಿಲ್ಲ. ಹೀಗಾಗಿ ಕುಟುಂಬಸ್ಥರಿಗೆ ಒಂದು ರೀತಿ ಭಯ, ಆತಂಕ ಕಾಡ್ತಾ ಇರುತ್ತೆ ಸಿದ್ಧಲಿಂಗಪ್ಪನಿಗೆ ಏನಾಯಿತು ಅಂತ. ಹೀಗಾಗಿ ಶ್ರೀರಂಗಪಟ್ಟಣದ ಗ್ರಾಮಾಂತರ ಠಾಣಾ ಪೊಲೀಸರಿಗೆ ದೂರನ್ನು ಕೊಡ್ತಾರೆ. ಸಿದ್ಧಲಿಂಗಪ್ಪ ಪೂಜೆಗೆ ಅಂತ ಹೋದವರು ನಾಪತ್ತೆ ಆಗಿದ್ದಾರೆ, ಕಾಣ್ತಾ ಇಲ್ಲ, ಅವರ ಬೈಕ್ CDS ನಾಲೆನಲ್ಲಿದೆ, ಏನಾಗಿರ್ಬೋದು ಅವ್ರಿಗೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಹೀಗಾಗಿ ಶ್ರೀರಂಗಪಟ್ಟಣದ ಗ್ರಾಮಾಂತರ ಠಾಣಾ ಪೊಲೀಸರು ಮರುದಿನ ಬೆಳಗ್ಗೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ನಾಲೆಯಲ್ಲಿದ್ದಂಥ ಬೈಕನ್ನು ಹೊರ ತೆಗಿತಾರೆ. ಅದ್ರ ಜೊತೆಗೆ ನಾಲೆಯಲ್ಲೇ ಸಿದ್ಧಲಿಂಗಪ್ಪನ ಹುಡುಕಾಟವನ್ನು ನಡೆಸ್ತಾರೆ. ಯಾಕಂದರೆ ಬೈಕ್ ನಾಲೆಯಲ್ಲಿದೆ ಅಂತಂದರೆ ಸಿದ್ಧಲಿಂಗಪ್ಪ ಕೂಡ ನಾಲೆಯಲ್ಲೇ ನೀರಿನಲ್ಲಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸಿದಂಥ ಸಂದರ್ಭದಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ಸಿದ್ಧಲಿಂಗಪ್ಪನ ಮೃತದೇಹ ಪತ್ತೆ ಆಗುತ್ತೆ. ಅಂದರೆ ಸಿದ್ಧಲಿಂಗಪ್ಪನ ದೇಹದ ಮೇಲೆ ಬಟ್ಟೆ ಇರೋದಿಲ್ಲ, ಒಳ ಉಡುಪು ಬಿಟ್ಟರೆ ಬಟ್ಟೆ ಎಲ್ಲವೂ ಕೂಡ ತೆಗೆದು ಬೀಸಾಡಲಾಗಿರುತ್ತೆ. ಹೀಗಾಗಿ ಒಂದು ರೀತಿ ಅನುಮಾನ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಇದು ಆಕ್ಸಿಡೆಂಟ್ ಆಗಿದ್ದಿದ್ರೆ ಬಟ್ಟೆಯನ್ನು ಕಿತ್ತು ಬೀಸಾಡುವಂಥ ಅವಶ್ಯಕತೆ ಏನಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಪ್ರಕರಣವನ್ನು, ಅಂದರೆ ಕುಟುಂಬಸ್ಥರು ಕೊಟ್ಟಂಥ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಗೆ ಹೇಳಿದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದು ಆಶ್ಚರ್ಯ ಕಾದಿತ್ತು. ಅದೇನಪ್ಪ ಆಶ್ಚರ್ಯ ಅಂತಂದರೆ, ಫೋನನ್ನು ಟ್ರ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಸಿದ್ಧಲಿಂಗಪ್ಪನ ಪತ್ನಿ ಶಾಲಿನಿ ಏನಿದ್ದಾಳೆ, ಈಕೆ ನಿರಂತರವಾಗಿ JCB ಡ್ರೈವರ್ ಹರೀಶನ ಜೊತೆ ಸಂಪರ್ಕದಲ್ಲಿ ಇರುವಂಥದ್ದು ಪತ್ತೆ ಆಗುತ್ತೆ.
ಹೀಗಾಗಿ ತನಿಖೆಯನ್ನು ಮುಂದುವರಿಸಿದಂಥ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಶಾಲಿನಿ ತಡಬಡಾಯಿಸ್ತಾಳೆ ಉತ್ತರವನ್ನು ಕೊಡಲಿಕ್ಕೆ. ಜೊತೆಗೆ ಹರೀಶನನ್ನು ಕೂಡ ಒದ್ದು ಪೊಲೀಸರು ಎತ್ತಾಕೊಂಡು ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ತನಿಖೆಯನ್ನು ಮಾಡಿದಾಗ ಸಂಪೂರ್ಣವಾಗಿ ಅಂದರೆ ಸಿದ್ಧಲಿಂಗಪ್ಪನನ್ನು ಹತ್ಯೆ ಮಾಡಿದಂಥ ವಿಚಾರ ಬಯಲಿಗೆ ಬರುತ್ತೆ. ಪೊಲೀಸರು ತನಿಖೆಯನ್ನು ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಶಾಲಿನಿ ತಾನು ಹೆಣೆದಂಥ ಪ್ಲ್ಯಾನ್ ಏನಿದೆ ಅದನ್ನು ಸಂಪೂರ್ಣವಾಗಿ ಪೊಲೀಸರ ಮುಂದೆ ಹೇಳ್ತಾ ಹೋಗ್ತಾಳೆ. ಸಿದ್ಧಲಿಂಗಪ್ಪ, ಹರೀಶ್ ಮತ್ತು ನನ್ನ ಸ್ನೇಹದ ಬಗ್ಗೆ ಸಿದ್ಧಲಿಂಗಪ್ಪನಿಗೆ ಗೊತ್ತಾಗಿತ್ತು, ಅಂದರೆ ನನ್ನ ಪತಿಗೆ ಗೊತ್ತಾಗಿತ್ತು. ಹೀಗಾಗಿ ನಾನು ಮತ್ತು ಹರೀಶ್ ಇಬ್ಬರು ಸೇರಿ ಪ್ಲ್ಯಾನನ್ನು ಮಾಡಿದ್ವಿ. ನಮ್ಮ ನಡುವೆ ಅಡ್ಡಲಾಗಿ ಬರುವಂಥ ಸಿದ್ಧಲಿಂಗಪ್ಪನ ಕಥೆಯನ್ನು ಮುಗಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲ್ಯಾನನ್ನು ಮಾಡಿದ್ವಿ. ಅದೇ ರೀತಿ ಮಾರ್ಚ್ 6ನೇ ತಾರೀಕು ಸಿದ್ಧಲಿಂಗಪ್ಪ ಪಕ್ಕದ ಊರಿಗೆ ಪೂಜೆಗೆ ಅಂತ ಹೋದಂಥ ಸಂದರ್ಭದಲ್ಲಿ ನಾನು ಹರೀಶ್ಗೆ ಮೆಸೇಜನ್ನು ಕೊಟ್ಟಿದ್ದೆ. ನನ್ನ ಪತಿ ಪೂಜೆಗೆ ಹೋಗಿದ್ದಾರೆ, ತಡರಾತ್ರಿ ವಾಪಸ್ ಬರ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದೆ. ಅದೇ ರೀತಿ ಹರೀಶ್ ತನ್ನ ಸ್ನೇಹಿತರನ್ನು ಕರೆದುಕೊಂಡು ಅವರ ಜೊತೆಯಲ್ಲಿ ಆ ದಾರಿಯಲ್ಲಿ ಬರ್ತಿದ್ದಂಥ ಸಿದ್ಧಲಿಂಗಪ್ಪನ ಮೇಲೆ ಹಲ್ಲೆಯನ್ನು ಮಾಡಿ ಆತನನ್ನು CDS ನಾಲೆಗೆ ನೂಕಿದ್ರು ಅನ್ನುವಂಥ ಮಾಹಿತಿಯನ್ನು ಶಾಲಿನಿ ಪೊಲೀಸರ ಮುಂದೆ ಬಾಯ್ಬಿಟ್ಟಿರುವಂಥದ್ದು. ಸೊ ಸದ್ಯಕ್ಕೆ ಇಡೀ ಗ್ರಾಮದ ಜನರು ಶಾಲಿನಿ ಮಾಡಿರುವಂಥ ಕೆಲಸಕ್ಕೆ ಚೀಮರಿಯನ್ನು ಹಾಕ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರೊಟ್ಟಿಗೂ ಕೂಡ ಕಲಹವನ್ನು ಮಾಡ್ಕೊಳ್ಳದೇ ಇರುವಂಥ ಸಿದ್ಧಲಿಂಗಪ್ಪ ಈ ರೀತಿ ಪತ್ನಿಯ ಸಂಚಿಗೆ ಮೃತನಾದ್ನಲ್ಲ, ಸತ್ತೋದ್ನಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸಿದ್ಧಲಿಂಗಪ್ಪ ಅವರು ತನ್ನ ಸ್ವಂತ ಅಕ್ಕನ ಮಗಳನ್ನು ಅವರು ವಿವಾಹ ಆಗಿರ್ತಾರೆ. ಇವರಿಗೆ ಸುಮಾರು 14 ವರ್ಷದಿಂದ ವಿವಾಹ ಆಗಿರುತ್ತೆ. 2 ಮಕ್ಕಳು ಸಹ ಇರ್ತಾರೆ. ಇದರಲ್ಲಿ ಅವರು ಪತ್ನಿ ಹೆಸರು ಶಾಲಿನಿ. ಈ ಶಾಲಿನಿ ಅವರಿಗೆ ಒಬ್ಬರು ಹರೀಶನ್ ಅವ್ರ ಜೊತೆ ಒಂದು ರಿಲೇಷನ್ಶಿಪ್ ಇರುತ್ತೆ. ಆ ರಿಲೇಷನ್ಶಿಪ್ಪಿಂದ ವಿಚಾರ ಸಿದ್ಧಲಿಂಗಪ್ಪ ಅವರಿಗೆ ತಿಳಿದು ಬಂದ್ಬಿಡುತ್ತೆ 1.5 ವರ್ಷದ ಹಿಂದೆ. ತದನಂತರ ಅವರಿಬ್ಬರ ಮಧ್ಯದಲ್ಲಿ ವೈಮನಸ್ಸು ಸ್ಟಾರ್ಟ್ ಆಗುತ್ತೆ, ಗಲಾಟೆಗಳು ಆಗ್ತಾ ಇರುತ್ತೆ. ಆಗ 1 ತಿಂಗಳಿಂದ 1.5 ತಿಂಗಳಿಂದ ಈ ಗಲಾಟೆ ಸ್ವಲ್ಪ ಹೆಚ್ಚಾಗಿರುತ್ತೆ. ಅದ ನಂತರ ಶಾಲಿನಿ ಅವರು ಹರೀಶ್ ಅವ್ರಿಗೆ ಕರೆ ಮಾಡಿ ತಿಳಿಸಿರ್ತಾರೆ, ಇವರು ತುಂಬ ಹಿಂಸೆ ಆಗ್ತಾಯಿದೆ, ಇವ್ರನ್ನ ಹೆಂಗಾದರೂ ಮಾಡಿ ಮುಗಿಸ್ಬೇಕಂತ ಹೇಳಿಬಿಟ್ಟು ಒಂದು ವಿಚಾರ ತಿಳಿಸಿದಾಗ ಹರೀಶ್ ಏನು ಮಾಡ್ತಾರೆ, ಅವರ ಸ್ನೇಹಿತರಾದ ಹರೀಶ್ ಮತ್ತು ಸಂತೋಷ್ ಕುಮಾರ್ ಅವರು ಅವರಿಗೆ ಹಲ್ಲೆ ಮಾಡಿ ತಲೆಗೆ ಅವ್ರನ್ನ ಈ ಒಂದು ಇದನ್ನು ಮುಚ್ಚಿ ಹಾಕಲು ಅವ್ರನ್ನ ಕಾಲುವೆಗೆ ನೂಕಿರ್ತಾರೆ ಅಂತ ತಿಳಿದು ಬಂದಿದೆ. ಸ್ನೇಹಿತರೆ, ಇಲ್ಲಿ ಪರಪುರುಷನ ಸಹವಾಸ ಮಾಡಿದಂಥ ಶಾಲಿನಿ ತನ್ನ ಪತಿಯನ್ನು ಹತ್ಯೆ ಮಾಡಿಸಿದ್ದು ನಿಜಕ್ಕೂ ದುರ್ದೈವ ಅಂತ ಹೇಳ್ಬೋದು. ಯಾಕಂದರೆ ಯಾರ ಒಟ್ಟಿಗೂ ಕೂಡ ಜಗಳವನ್ನು ಮಾಡ್ಕೊಳ್ತಾ ಇರಲಿಲ್ಲ ಸಿದ್ಧಲಿಂಗಪ್ಪ. ಹೀಗಾಗಿ ಪೊಲೀಸರಿಗೂ ಕೂಡ ಅನುಮಾನ ಬಂದಿತ್ತು, ಇಲ್ಲಿ ಸಿದ್ಧಲಿಂಗಪ್ಪನ ಸಾವಿಗೆ ಬೇರೆ ಯಾರೂ ಕಾರಣ ಇರೋದಿಲ್ಲ, ಇಲ್ಲಿ ಕುಟುಂಬದಲ್ಲೇ ಏನೋ ಆಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾಯಿದ್ರು. ತನಿಖೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಅಂತಿಮವಾಗಿ ಶಾಲಿನಿ ಹಾಗೂ ಹರೀಶ್ ಇಬ್ಬರು ಸೇರಿ ಈ ಒಂದು ಸಿದ್ಧಲಿಂಗಪ್ಪನ ಕೊಲೆಗೆ ಸಂಚನ್ನು ರೂಪಿಸಿದ್ರು ಅನ್ನುವಂಥದ್ದು ಬಯಲಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.